ಪ್ರಕ್ರಿಯೆ ಪ್ರಾರಂಭವಾಗಲಿ. ಚುನಾವಣಾ ತಕರಾರು ಅರ್ಜಿ ನಂಬರ್ 1/16 ಗಾಂಧಿ ವರ್ಸಸ್ ಸೀತಾರಾಮ್. ಗಾಂಧಿಯವರನ್ನು ಕರಿ. मोहनदास करमचंद गांधी हाजिर हो. ಗಾಂಧಿ ಓತ್ ಮಾಡಿಸಿರು. ಓತು ದೇವರ ಮುಂದೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೇನು ಹೇಳುವುದಿಲ್ಲ, ನಾನು ಹೇಳುವುದಿಲ್ಲ ಪೂರ್ಣ ಸತ್ಯ. ಗಾಂಧಿ ಅವರೇ, ನಿಮ್ಮ ಪರವಾಗಿ ಖುದ್ದಾಗಿ ನಡೆಸುತ್ತಿದ್ದೀರಾ ಅಥವಾ ಯಾರಾದರೂ ವಕೀಲನ್ನು ನೇಮಿಸಿದ್ದೀರಾ? ಇಲ್ಲ ಸ್ವಾಮಿ, ನಾನೇ ಬ್ಯಾರಿಸ್ಟರ್ ಇರುವಾಗ ಬೇರೆ ವಕೀಲ ನ್ಯಾಯವಾದಿಯನ್ನು ನೇಮಿಸುವುದಿಲ್ಲ, ನಾನೇ ಮಂಡಿಸುತ್ತೇನೆ. ನಿಮ್ಮ ಏನಾದರೂ ಹೇಳಿಕೆ ಇದೆಯಾ ಕೋರ್ಟಿನ ಮುಂದೆ? ಇದೆ ಸರ್. ಹೇಳಿ. ನಾನು ಈಗಿನ ಚುನಾವಣೆಯಲ್ಲಿ ಸ್ವಾಮಿ, ಈ ಚುನಾವಣೆಯಲ್ಲಿ ನಾನು ಉಮೇದಾರನಾಗಿ ನಿಂತಿದ್ದೀನಿ. ನನ್ನ ವಿರುದ್ಧದಲ್ಲಿ ಸೀತಾರಾಮ್ ಅನ್ನುವ ವ್ಯಕ್ತಿ ಶ್ರೀಮಂತ ನಿಂತಿದ್ದಾನೆ. ಆತನ ದುಡ್ಡಿನ ಹಣದಿಂದ ನನ್ನ ಜನರ ಮತಗಳನ್ನು ವಂಚನೆಯಿಂದ ಹೆಂಡ ಮತ್ತು ಮಾಂಸವನ್ನು ವಿತರಣೆ ಮಾಡಿ ತನಗೆ ಮತ ಬೀಳುವಂತೆ ಮಾಡಿದ್ದಾನೆ ಸ್ವಾಮಿ. ಮತ್ತು ನನ್ನ ಜನರಿಗೆ ಎಲ್ಲವನ್ನು ಅನ್ಯಾಯ ಮಾಡಿದ್ದಾನೆ. ಈಗ ಚುನಾವಣೆಯಲ್ಲಿ ಗೆದ್ದದ್ದನ್ನು ರದ್ದುಪಡಿಸಿ ನಾನೇ ಗೆದ್ದಿದ್ದೇನಂತ ಮಾನ್ಯ ನ್ಯಾಯಾಲಯದವರು ಘೋಷಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ. ಸೀತಾರಾಮರ ಪರವಾಗಿ ಯಾರಾದರೂ ವಕೀಲರು ಗಾಂಧಿಯವರನ್ನು ಕ್ರಾಸ್ ಮಾಡ್ತಾ ಇದ್ದಾರೆ? ತಗ್ಲಾಸ್ ವಕೀಲ ಕರಿಪ ಏ ಹುಡುಗ, ತಗ್ಲಾಸ್ ವಕೀಲ ಕರಿ, ತಗ್ಲಾಸ್ ವಕೀಲ ಕರಿಪ. ಚುನಾವಣೆ ಆಗೋ ಮುಂದೆ ಇವರಿಗೆ ಮತದಾರರಿಗೆ ಮದ್ಯ ಕೊಟ್ಟರಂತಾರೆ. ಎಂಥ ಮದ್ಯ ಅದು ನಿಮಗೇನು ಗೊತ್ತಿಲ್ಲ ಸ್ವಾಮಿ. ಸೀತಾರಾಮ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ಸರಾಯಿ ತೆಗೆಯುವುದು ಒಂದು ಫ್ಯಾಕ್ಟರಿಯನ್ನು ತೆಗೆದಿದ್ದಾರೆ. ನನ್ನ ಅನುಯಾಯಿಗಳು ಅದನ್ನು ನನ್ನ ಮುಂದೆ ಹೇಳ್ತಾ ಇದ್ದರು. ಅದಕ್ಕಾಗಿ ನಾನು ನ್ಯಾಯಾಲಯದಲ್ಲಿ ಅರ್ಜಿ ಮಾಡ್ತೀನಿ ಸ್ವಾಮಿ. ಆ ಸರಾಯಿದ ಬ್ರ್ಯಾಂಡ್ ಯಾವುದಿತ್ತು ಅದು ನನಗೂ ಗೊತ್ತಿಲ್ಲ ಸ್ವಾಮಿ. ಆ ದುಡ್ಡು ಕೊಟ್ಟಿದ್ದು ನೋಡಿದ್ರೇನು ಪ್ರತ್ಯಕ್ಷ? ನಾನು ನೋಡಿಲ್ಲ ಸ್ವಾಮಿ, ನನ್ನ ಅನುಯಾಯಿಗಳು ಹೇಳ್ತಿದ್ರು. ನರೇಂದ್ರ ಮೋದಿ ಗೊತ್ತದೆ ನಿಮ್ಗೀಗ? ಗೊತ್ತಿಲ್ಲ ಸರ್. ನೋಡ್ರಿ, 500 ನೋಟ 1000 ನೋಟ ಎಲ್ಲ ಹೋಗ್ಯದ. ಯಾವುದು ಎಲ್ಲ ಭ್ರಷ್ಟಾಚಾರ ಹೋಗ್ಬಿಟ್ಟದ. ಈಗ ಅವ್ನು ಸೀತಾರಾಮ್ ಕರೆಕ್ಟ್ ಆರಿಸಿ ಬಂದ ನಾವು. ಇಲ್ಲ ಸರ್, ಆಶೆ ಬಂದಿಲ್ಲ ಸರ್. ಗಾಂಧಿ, ನಿಮ್ಮ ಪರವಾಗಿ ಯಾರಾದರೂ ಸಾಕ್ಷಿ ಇದೆಯಾ? ಇದ್ದಾರೆ ಸರ್. ಯಾರು? ಜಾನಿವಾಲಿ ಬಟ್ಟೋಲೆ ಜಾನಿವಾಲಿ ಬಾಟ್ಲವರೆ ಕರಿಪ, ಬಾಟ್ಲವರೆ ಹಾಜರು. ಗಾಂಧಿ ನಿಮ್ಮ ಹೆಸರು ಹೇಳ್ರಿ? ಜಾನಿವಾಗರ್ ಬಾಟ್ಲವಲ್ಲ. ಅದಕ್ಕೆ ಬಂದೇನ್ರಿ ದೇವರ ಮುಂದೆ. ನಾ ಚರಿಯಾಗ ಬಂದೇನೆ ಸರ್. ನೋಡ್ರಿ, ಏನ್ ಹೇಳ್ತಾರೋ ಕೇಳ್ಬೇಕು ನೀವು. ದೇವರ ಮುಂದೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಏನೇನು ಹೇಳುವುದಿಲ್ಲ, ಹೇಳುವುದಿಲ್ಲ ಪೂರ್ಣ ಸತ್ಯ. ಹೇಳಿ ಪಾಟ್ಲಿವಾಲ ಅವರೇ. ಏನು ಹೇಳೋದು ಸರ್?
3 ದಿವಸ ಆದ್ರೆ ಮನೆ ಮಲ್ಕೊಂಡಲ್ಲ ಸರ್. ಸೆರೆ ಕೃಷಿ ಬಿಟ್ಟಾರೆ ಯಾರು ಸೀತಾರಾಮ ಸಾಹೇಬ್ರು 3 ದಿವಸ ಆಯ್ತು ಒಟ್ಟ ಒಬ್ಬರು ನನಗೆ ಹೇಳಕ್ ಭಾಳ ಸೆಟ್ ಆಗಲಿ ಸರ್. ಎಂತ ಪ್ರಾಮಾಣಿಕ ಮನುಷ್ಯ ಸೀತಾರಾಮ ಕಟ್ಟಿ ಕೆಡಿದ್ರಿ ಸಾಹೇಬ್ರೆ. ಭಾಳ ಅಡ್ಡಿ ಆಗಿದ್ರಿ ಸಾಹೇಬ್ರೆ. ಭಾಳ ಸೆಟ್ ಆಗಲಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಸಂಬಂಧಪಡೋದು ಹೇಳಿಗತ್ತೀರಿ ಸಾಹೇಬ್ರೆ. ಬೇರೆ ಏನಿದೆ ಕೇಳಬೇಕ್ರಿ ಅವ್ರಿಗೆಲ್ಲ. ನಮ್ಮ ಭಾಳ ಸೆಟ್ ಆಗಿದೆ ಯೋಜನೆ ಕೈ ಜೋಡಿಸ್ಕೊಳ್ಬೇಕಿಲ್ಲ ಸ್ವಾಮೀಜಿ ಅವರೇ. ಜೋಸೆಫ್ ಏನಾದರೂ ಕ್ಲಾಸ್ ಇದೆಯಾ? ಯಾವ ಥರದ ಮಾಡಿ ನೋಡ್ತೀರಿ ನೀವು? ಆಫೀಸರ್ ಚಾವುಸ್ರಿ ಮತ್ತೆ DSP ಸಾಹೇಬ್ರ, SP ರೀ, ಪೋಸ್ಟ್ಮನ್ ಸಾಹೇಬ್ರ ಮತ್ತೆ ಪೊಲೀಸರು ಎಲ್ಲ ಹಂಚಾರ ನೋಡ್ರಿ ನಮ್ಮ ಮನೆ. ನಾವೇನು ಸರ್ ನಾವು ಸಾಕ್ಷಿಗಳಿಗೆ ಬರ್ತೀರಿ ಸಾಹೇಬ್ರ. ನಮ್ಮ ಮಂದಿ ನನಗೆ ಖುಷಿ ಬಿಟ್ಟಾರೆ. ಮತ್ತೆ ರೊಕ್ಕ ಹಚ್ಚು ಮುಂದೆ ನೀವೇ ಇಟ್ಟಿದ್ದೀರ. ನಾವು ಪ್ರತ್ಯಕ್ಷ ಗಾಂಧಿ ಮತ್ತಾರದನ್ನು ಸಾಕ್ಷಿ ಮಾಡಿಸ್ತೀರಾ? ಇಲ್ಲ ಸರ್. ಸೀತಾರಾಮ ಏನಂತೀರಿ? ಸೀತಾರಾಮ್ ಕರೆಯಪ್ಪ. ಸೀತಾರಾಮ್ ಸೀತಾರಾಮ್ ನಿಮ್ಮ ಹೆಸರು ಹೇಳ್ರಿ? ಸೀತಾರಾಮ್. ದೇವರ ಮುಂದೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವಲ್ಲದೆ ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದಿಲ್ಲ ಪೂರ್ಣ ಸತ್ಯ. ಸೀತಾರಾಮ್ ಅವರೇ, ನಿಮ್ಮ ಪರವಾಗಿ ಇಲ್ಲಿದ್ದಾರಾ ಅಥವಾ ನೀವಾಗಿ ನಡೆಸ್ತೀರಾ? ಪ್ಲೀಸ್. ನಿಮ್ದೇನು ಮಂದಿ ಚುನಾವಣೆ ಆತಲ್ಲ, ನೀವೇನು ಮಧ್ಯ ಬಗೆಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ? ಏನು ಮಾಡಿದ್ರಿ ಸರ್? ಪ್ರಾಮಾಣಿಕತೆಯಿಂದ ಜನರ ಸೇವಾ ಮಾಡೇನ್ರಿ. ಸಾಕಷ್ಟು ಸೇವಾ ಸಂಸ್ಥೆಗಳನ್ನು ತೆಗೆದನ್ರಿ, ಅಬಲಾಶ್ರಮ ತೆಗೆದನ್ರಿ, ಶಿಕ್ಷಣ ಸಂಸ್ಥೆಗಳನ್ನು ತೆಗೆದನ್ರಿ. ಎಲ್ಲರಿಗೂ ಏನೇನು ಬೇಕು ಎಲ್ಲ ಮಾಡೇನ್ರಿ ಸರ್. ಮಹಿಳೆಯರ ಬಗ್ಗೆ ಏನು ಮಾಡಿದ್ದೀರಿ? ಭಾಳ ಕಲ್ಯಾಣ ಮಾಡೇನ್ರಿ. ಮಹಿಳೆಯರು ಸಿಕ್ಕಾಪಟ್ಟಿ ಕಲ್ಯಾಣ ಮಾಡೇನ್ರಿ. ಅದೆಲ್ಲ ನಮ್ಮ ಪ್ರಾಮಾಣಿಕ ಸೇವೆಗೆ ಮೆಚ್ಚಿ ಜನ ನನ್ನ ಆರಿಸ್ತದ ಸರ್. ರೊಕ್ಕ ಕೊಟ್ಟಿಲ್ಲ? ಇಲ್ಲ, ರೊಕ್ಕ ಕೊಟ್ಟಿಲ್ಲ. ರೊಕ್ಕ ಇಲ್ಲ ಸರ್. ಈಗ ಮೋದಿಗೆ ನಿಮ್ಗೆ ಗೊತ್ತದಲ್ಲ, ಅದಾನ 1,000 ರೂಪಾಯಿ ನೋಟ್ ಬಂದಾಗ್ಯಾವ. ಎಲ್ಲಿ ರೊಕ್ಕ ಇಲ್ಲ ಸರ್. ಬಂದಾಗ್ಯಾವ. ಅದಕ್ಕೆ ಭ್ರಷ್ಟಾಚಾರ ಹೋಗ್ಬಿಟ್ಟದ. ಹೋಗಿಲ್ಲ ಸರ್. ಭಾಳ ಚಲೋ ಹೋಗಿ. ಅದಕ್ಕೆ ನೀವೇ ಆಚೆ ತಂದಾರ ಮತದಾರರು. ಮತದಾರನ ಪ್ರಾಮಾಣಿಕತೆಗೆ ಮೆಚ್ಚಿ ಆರಿಸ್ತಾನ ಸರ್. ಗಾಂಧಿ ಏನಾದರೂ ಪಾರ್ಟಿ ಸವಾಲ್ ಇದೆಯಾ? ಸೀತಾರಾಮ್ ಅವರೇ, ನೀವು ಕಳೆದ ಚುನಾವಣೆಯಲ್ಲಿ ಮದ್ಯ ಮಾಂಸವನ್ನು ವಿತರಣೆ ಮಾಡಿದ್ದೀರಂತಲ್ಲ? ಇಲ್ಲ, ಮದ್ಯ ನನಗೆ ಗೊತ್ತಿಲ್ಲ. ಮದ್ಯ ಅಂದ್ರೆ ನಾನು ನೋಡೇ ಇಲ್ಲ. ನಾವು ಮಾಂಸಾಹಾರಿಗಳಲ್ಲ. ಮತ್ತು ನಿಮ್ಮ ಸರಾಯಿ ಫ್ಯಾಕ್ಟ್ರಿ ಇದೆಯಂತೆ? ಇಲ್ಲ, ನಮ್ದು ಯಾವುದು ಸರಾಯಿ ನಾನು ಹೇಳಿದ್ದೆಲ್ಲ. ನಮ್ಗೆ ಸರಾಯಿ ಅಂದ್ರೆ ಗೊತ್ತಿಲ್ರಿ. ಎಲ್ಲ ಸುಳ್ಳು ಹೇಳ್ತೀವಿ. ಇಲ್ರಿ, ಕರೆದು ಹೇಳ್ತೀನಿ. ನಾ ಯಾವಾಗೂ ಸುಳ್ಳ ಮಾತಾಡಿಲ್ಲ. ಇನ್ನಾರಾದರೂ ಸಾಕ್ಷಿ ಇದೆಯಾ? ಸಾಕ್ಷ್ಯದ ಸರ್. ಹೆಸರೇನು ನೋಡು? ನಮ್ಮ ನಾಗೇಗೌಡರು ಅದಾರ್ರಿ, ಆಮೇಲೆ ಶ್ಯಾಮರಾವ್ ನಾಗೇಗೌಡರು ಕರೆಯಪ್ಪ. ನಾಗೇಗೌಡರು ಓಟ್ ಮಾಡಿಸಿ ಅವರು. ನಾವು ಹೇಳಲ್ಲ, ನಿಕಾಲಿ ಆಗ್ತದೆ. ನಾವು ಹೇಳಲ್ಲ, ನಾ ಕರೆ ಹೇಳಿದ್ರು ನಿಕಾಲಿ ಆಗ್ತದೆ. ನಾಗೇಗೌಡ ನಿಂದ್ರೆ ಕುಚ್ಚ ಕುಂಡ್ರು ಕಾಲಿಗೆ ಏನಾಗ ಅವಮಾನ ಕುಂಟ್ರು ನಮ್ಗೆ ಕುಂಟ್ರು ನಡೆಯಕ್ಕೆ ಬರಂಗಿಲ್ಲ. ಎತ್ತ ಹೇಳ್ತೀನಿ ಅದೆಲ್ಲ ವಯಸ್ಸಾದ ಜನ ಎಲ್ಲ ಟೈಪ್ ಎಲ್ಲೂ ಕ್ಯಾಂಪ್ ರಾಸಿ ನಾನು ನಿಂತ ನೋಡ್ರಿ. ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ನಾಗೇಗೌಡ. ನಮ್ಮ ಅಪ್ಪನ ಹೆಸರು ದೊಡ್ಡೇಗೌಡ. ಅಡ್ಡ ಹೆಸರು ದಡ್ಡಗೌಡ. ನೋವದಾಗ್ಯವ್ರಲ್ಲೇ ಊರ ಏನು ಹೇಳೋಣ್ರಿ? ಊರು ಊರದವ ನಮ್ಮ. ಆದರೆ ಈಗಿದಾವ ಊರ್ರಿ. ಈಗ ಏನಿದಿಲ್ಲ, ಈಗ ಇಲೆಕ್ಷನ್ ಆಗೈತಿರಲ್ಲ, ಈಗಿದಾವು ನೋಡ್ರಿ. ದೇವ್ರನ್ನ ಮಾಡಿ
ಸತ್ಯವನ್ನೇ ಹೇಳ್ತಾರೆ ಅಂತ ಹೇಳ್ರಿ. ನಾವು ಯಾವಾಗೂ ದೇವರಾಣಿ ಮಾಡೇ ಸತ್ಯ ಹೇಳ್ತೀವಿ, ಹಂಗ ಹೇಳ್ತಿದ್ರು ಸತ್ಯ ಅಲ್ಲ. ದೇವರಾಣಿ ಮಾಡಿದ್ವಿ ಸತ್ಯ ಸತ್ಯ ಬೇರೆ ಹೇಳೋದಿಲ್ಲ, ಎಂದೆದ್ದು ಹೇಳಿದ್ರಿ ಹೇಳಂಗೂ ಇಲ್ಲ. ಹೇಳುವುದೆಲ್ಲ ಪೂರ್ಣ ಸತ್ಯ. ಹೇಳುದೆಲ್ಲ ಖಾಯಂ ಹೇಳ್ಕೊತದನ್ರಿ, ಸತ್ಯ ಹೇಳ್ಕೊತದನ್ನ. ಎಲ್ಲಿ ಅಂದು ಕೋರ್ಟ್ಯಾಗ ಹೋಗಿನ್ರಿ ಅವಾಗ ಮಾತ್ರ ಸುಳ್ಳು ಹೇಳಿಲ್ಲ. ಇದು ತಗೊಂಡಾಗ ಅಷ್ಟು ಸೀತಾರಾಮ್ ಗೊತ್ತದಲ್ಲ ನಿಮ್ಗೆ? ಗೊತ್ತೈತಿರಲ್ಲ, ನಮ್ಮೂರವ ನಮ್ಮ ಮನುಷ್ಯ ನನಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಸೀತಾರಾಮ್ ಆ ವ್ಯಕ್ತಿ ಹೆಂಗದ ನಾವು? ಒಳ್ಳೆ ಮನುಷ್ಯ ರೀ. ಎಂಥ ಮನುಷ್ಯ ತಿಳಿದ್ರಿ, ಬಂಗಾರ ಅಂತ ಮನುಷ್ಯ ಅವ ಅದಾನ. ನಾನು ಸುಮ್ಮೆಲ್ಲ ಊರಾಗ ನಡೆದೈತಿರಿ. ಯಾರ ಮನ್ಯಾಗ ಏನು ಇರಂಗಿಲ್ಲ ಅದನ್ನು ಕೊಡ್ತಾನು, ಯಾರಿಗೆ ರೊಕ್ಕ ಇಲ್ಲದ ರೊಕ್ಕ ಕೊಡ್ತಾನು. ನೋಡ್ರಿ ಬಾ ಮಾಡಿದ್ವಿ ಕೆಲಸ ಭಾಳ ದೊಡ್ಡ ಅದಾವ್ರಿ. ಇಂಥ ಸಾಲಿ ತೆಗದನ್ರಿ 2-3 ಸಾವಿರ ಹುಡುಗರು ಓದ್ತಾವಲ್ಲಿ. ಓದುವೆಲ್ಲ ಪಾಸೆ ಇದ್ರು ಸಹಿತ ಸಂಖ್ಯೆ ಮಾತ್ರ 2-3 ಸಾವಿರ ಬರ್ತೈತಿ. ಜಮಾ ಮಾಡ್ಕೊತಾನು. ಇಲೆಕ್ಷನ್ ಖರ್ಚು ಬೇಕಾಗಿಲ್ಲ. ನಾಗೇಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹೇಳಿ. ರಾಷ್ಟ್ರ ಹೇಳ್ತಾನೆ. ಅದೇನು ಮಧ್ಯಾಹ್ನ ಏನು ಮಾಡಿರಲ್ಲ. ಮಧ್ಯ ಅಂದ್ರೆ ಏನ್ರಿ? ಮಧ್ಯ ಅಂದ್ರೆ ಅವ್ನು ಗೊತ್ತೇ ಇಲ್ಲ ಪ್ರಾಣಿಗೆ. ಅದಕ್ಕೇನು ಗೊತ್ತ್ರಿ, ಸಾಧು ಪ್ರಾಣಿ ಅವೇನು ಅದನ್ನ ನಾನು ನೋಡಿಲ್ರಿಪ್ಪ. ಮತ್ತು ನಮಗೂ ಅದ್ರ ವಾಸ ಸಹಿತ ಆಗಿ ಬರಂಗಿಲ್ಲ. ಅವು ಸೀತಾರಾಮ್ ಫ್ಯಾಕ್ಟ್ರಿ ಯಾವುದ್ರ ಫ್ಯಾಕ್ಟ್ರಿ ರೀ? ಇದ್ದು ದಾರು ಫ್ಯಾಕ್ಟ್ರಿ. ಅದನ್ನು ಯಾರಿಗೆ ತೆಗಿಲಕ್ಕೆ ಹೋಗ್ಕೊಂಡ್ರಿ? ಅವ್ನಿಗೆ ಇದು ಉದ್ಯೋಗ ಹೊರಗಡೆಗೆವು. ದಾರು ತೆಗೆದು ದಾರು ಮಾರಿ ಅವನ್ ದೊಡ್ಡ ಮನುಷ್ಯ ಆಗೋ ಮನುಷ್ಯ ಅಲ್ಲಿ ಬಿಡ್ರಿ. ಅವ್ನು ಬೇಕಾದಷ್ಟು ಅವ್ನು ಉದ್ಯೋಗದ ಒಂದು ಕ್ಯಾಂಡ್ ಮಾಡೋದು ಅವ್ನು ಹೆಂಗೆ ಬೇಕನ್ನಂಗೆ ಗೊತ್ತೈತಿ. ದಾರು ತೆಗೆದು ಅದಕ್ಕೆ ಸಿಕ್ಕೊಂಡು ಕೂಡ್ತಾನ್ರಿ ಅವ. ಅವೇನು ದಾರು ಕಾರ್ಖಾನೆ ಇದೆ ಏನಿಲ್ರಿಪ್ಪ ಅವಂದ. ಅವ್ ನೋಡ್ರಿ ಸೀತಾರಾಮ ಈ ಇಲೆಕ್ಷನ್ ಒಳಗೆ ಓಣಿ ಗಲ್ಲಿ ತಿರುಗಾಡಿ ಮಂದಿ ಕಾಲು ಹಿಡಿದು ಓಟ್ ಹಾಕ್ಸೋಣನ್ರಿ. ಮತ್ತು ಮಂದಿನೂ ಸಹಿತ ಅವ್ನು ಮಾಡಿದ ಕೆಲಸಕ್ಕೆ ಮೆಚ್ಚಿ ಓಟ್ ಹಾಕ್ಯಾರ್ರಿ. ಹಂಗೆ ಹಾಕ್ಲಿಕ್ಕೆ ಮಂದಿ ಹಂಗೆ ಹುಚ್ಚದಾರೇನ್ರಿ? ಇಲೆಕ್ಷನ್ಗಳು ಬಂದು 2 ದಿನ ಆತ್ರಿ, 60-70 ವರ್ಷ ಆಯ್ತು. ಹಾಂ ಹೇಳ್ರಿಪ್ಪ. ಈಗ ಪಾರ್ಟಿ ಸವಾಲ್ ಮಾಡ್ತಾರೆ. ಹೇಳಿ ಬರ್ರಿಪ್ಪ ಬರ್ರಿಪ್ಪ ಬರ್ರಿ. ಈಗ ನಿಮ್ಗೆ ಏನು ಹೇಳ್ತೀರಿ? ನಾಗೇಗೌಡ್ರೆ, ಹೇಳ್ರಿಪ್ಪ. ನೀವು ಮೊನ್ನೆ ಚುನಾವಣೆಯಲ್ಲಿ ಸೀತಾರಾಮನ ಪರವಾಗಿ ಅವನು ಸೆರೆಯನ್ನು ಹಂಚಿದ್ರಿ ನಮ್ಮ ಅನ್ಯಾಯಿಗಳಿಗೆ. ಏನು ಹೇಳ್ತೀರಿ ಮಹಾರಾಯ? ಮೊದಲಿನ ಗಾಂಧಿ ಎಷ್ಟು ಚಲೋ ಇದ್ದೋಪ. ಒಂದಿನಾನು ಸುಳ್ಳು ಹೇಳ್ತಿದ್ದಿಲ್ಲ. ಎಲ್ಲಿದ್ದು ಬಂದು ಮೊದಲಿನ ಗಾಂಧಿ ಎಷ್ಟು ಸುಳ್ಳು ಹೇಳಿದ್ದಿಲ್ರಿ? ಇಲ್ಲಪ್ಪ, ಅದನ್ನ ನಾವು ಮಂದಿನೂ ನೋಡಿಲ್ಲ, ನಾನು ಅದನ್ನೆಲ್ಲ ಕೆಲಸ ತಗೊಂಡು ನಮಗೇನು ಬೇರೆ ಕೆಲಸ ಇಲ್ಲ. ನೀವು ಆ ದಿನ ಸೆರೆ ಕುಡಿದಿದ್ರಿ. ನಾವು ಅದನ್ನು ನೋಡೇ ಇಲ್ಲತ್ತೀವಿ. ಕುಡ್ದದೆ ನನಗೆ ಕುಡ್ದದೆ ಅಂತ ಕೇಳ್ಬೇಡಪ್ಪ. ನೀ ನನಗೆ ಕೇಳೋದು ನೋಡಿ ನಾನು ಕುಡ್ದದೆ ಅಂತ ಕೇಳಿದ ಆಗ್ಬೇಡ. ನಾಗೇಗೌಡ ಇಟ್ಕೊಳ್ಳಿ, ಗಾಂಧಿಯವರೇ ಇಟ್ಕೊಳ್ಳಿ, ಸೀತಾರಾಮರೇ ಇನ್ಯಾರಾದರೂ ಸಾಕ್ಷಿ ಇದ್ದಾರೆ? ಕುಲಕರ್ಣಿ ಅಂತಾರೆ. ಕುಲಕರ್ಣಿ ಅವ್ರು ಕರೀಪ. ಕುಲಕರ್ಣಿ ಅವರೇ ಹಾಜರು ಮಾಡಿ. ವೋಟ್ ಮಾಡಿಸಿ ಕುಲಕರ್ಣಿ ಅವರು. ಕುರ್ಚಿ ಮೇಲೆ ಅದೇನು ಕುಂಡಿರ್ತೀರಿ? ಟೇಬಲ್ ಹಾಕೊಂಡ್ರಿ. ನಮ್ಮ ಛತ್ರಿ ಐತೆ ದೇವರ ಮುಂದೆ ಮುಂದೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳ್ತೇನೆ. ಮತ್ತೆ ಬೇರೆ ಯಾರು ಹೇಳಿಲ್ಲ. ನಾವು ಬೇರೇನೂ ಹೇಳೋದಿಲ್ಲ. ಹೇಳೋದಿಲ್ಲ ಪೂರ್ಣ ಸತ್ಯ. ನಿಮ್ಮ ಹೆಸರು ಹೇಳ್ರಿ? ಶ್ಯಾಮರಾವ್ ಗೋಪಾಲರಾವ್ ಕುಲಕರ್ಣಿ. ವಯಸ್ಸು ಎಷ್ಟಿಗೆ ಅವ್ರಿ? ನಮ್ಮ ಪಂಚಾಯತ್ ರೈಸಿ ಆಗ್ಯವ್ರು. ಊರ್ರಿ ಇದಲ್ಲ ಧಾರವಾಡ. ಇವರು ಸೀತಾರಾಮದು ಪರಿಚಯ ಎಷ್ಟು ವರ್ಷ ಆಯ್ತು ನಿಮ್ಗೆ? ಒಂದು 25 ವರ್ಷ ಮೇಲೆ ಆದ್ರಲ್ಲ. ಆ ವ್ಯಕ್ತಿ ಹೆಂಗವ? ಅವ ಚಲೋ ಮನುಷ್ಯ ರೀ. ವಿಧವಾ ಪೆನ್ಷನ್ ಕೊಡ್ಸ್ಯಾನ. ಆಮೇಲೆ ಹೊಲ ಮನೆ ಇದ್ದವ್ರಿಗೆ ನಿರ್ಗತಿಗತಿ ಪೆನ್ಷನ್ ಕೊಡ್ಸ್ಯಾನ. ಮತ್ತು 5 ಸರಿ 6 ಸರಿ ಸಾಲ ತೊಗೊಂಡವ್ರಿಗೆ ಒಬ್ಬೊಬ್ಬರಿಗೆ ಸೂಟ್ ಕೊಡ್ಸ್ಯಾನ. ಮಹಿಳಾ ಕಲ್ಯಾಣ ಮಾಡ್ಯಾನ. ಅದೇನು ಭಗನಿ
ಅವನು ಸಂಘಗಳು ಭಾಳ ಅದಾರೆ ಭಗನಿ ಸಂಘಗಳು. ಮತ್ತೆ ಅವಾಗ ಏನು ಕೊಟ್ಟಿದ್ದಲ್ಲ, ಯಾರು ನಮಗೆ ಕೇಳೇ ಇಲ್ಲ, ನಮ್ಮ ಕಿವಿಲೇ ರೀ ಮಧ್ಯ ಅಂದ್ರೆ ಯಾರು ನಮ್ಗೆ ಗೊತ್ತೇ ಇಲ್ಲ. ಅವೇನು ಮಾಂಸ ನಾನ್ ವೆಜ್ ಅದು ಶಕ್ತಿಲ್ ಬೇಡ, ಅವ್ನು ಓಟಿದ್ದಿತ್ತು ಪ್ರಾಮಾಣಿಕವಾಗಿ ಓಟ್ ಬಿಟ್ಟವ್ರು ಅದು ಇವ್ ಮಾಡ್ಯಾನ. ಅದು ವಿಧವಾ ಪೆನ್ಷನ್ ಕೊಡ್ಸಾನ ಅಂತ ಹೇಳಿಲ್ಲ ನೀವು? ಅಲ್ಲ, ಅವ್ನು ಓಟಿದ್ದಿತ್ತು ಪ್ರಾಮಾಣಿಕವಾಗಿ ಹೌದು, ಬಂದವ. ಅದಕ್ಕೆ ಪೆನ್ಷನ್ ಕೊಡ್ಸಾನ ಕೊಟ್ಟಾರ ನೋಡಿ. ಗಾಂಧಿ ಬಾಕಿ ಸವಾಲ್ ಇದೆಯಾ? ನೋಡ್ರಿ ಕುಮಾರಿ ಅವರೇ, ನೀವು ಮಣ್ಣಿನ ಚುನಾವಣೆಯಲ್ಲಿ ಬಲರಾಮ್ಗೆ ಭಾಷಣ ಮಾಡಿಸ್ತಾ ಇದ್ದೀರ. ಸೀತಾರಾಮನ್ ಎಲೆಕ್ಷನ್ ನಿಲ್ಲಿಸಿದಲ್ಲಿ ಅವಾಗ ನೀವು ಸೆರೆ ಮತ್ತು ಮೋಸವನ್ನು ಹಂಚಿದ್ದೀರಿ. ನಾವು ಇದ್ರ ಕಿವಿಲೇ ಕೇಳಿಲ್ರಿ ಇದನ್ನ ಅಟ್ಟ. ಹಂಚಿದ್ರಿ ಅಥವಾ ಇಲ್ಲ ಅಂತ? ಇಲ್ಲ ನಾವು ಕಿವಿಲೇ ಕೇಳಿ ಇಲ್ಲಿ ಸರಿ ಮಾಂಸ ಅನ್ನೋದ್ರಿ. ಇದು ಎಲ್ಲ ನೀನು ಸುಳ್ಳು ಹೇಳಾಕತ್ತೀನಿ ನೋಡಪ್ಪ. ನಾವೆಂತೂ ಸುಳ್ಳು ಹೇಳಾಗಿಲ್ಲ, ನಾವು ಹೇಳೋದೆಲ್ಲ ಯಾವತ್ತು ಖರೇನ. ಯಾಕಂದ್ರೆ ನಾವು ಬಾಡ್ ರೈಟರ್ಗೆ ಹೋದಾಗ ಅಲ್ಲಿ ಸಾಕ್ಷಿಗೆ 100 ರೂಪಾಯಿ ತೊಗೊಂಡು ಸಹಿ ಹಾಕ್ತಿರ್ತೀವಿ. ನಾವ್ಯಾಕೆ ಸುಳ್ಳು ಹೇಳೋದ್ರಿ? ಈಗ ಸಾಕ್ಷಿ ಪುರಾವೆಗಳು ಮುಗಿದಿವೆ. ಸೀತಾರಾಮರಾಯರೇ, ಗಾಂಧಿಯವರೇ, ಇವತ್ತಿನ ದಿವಸ ಈ ಇಲೆಕ್ಷನ್ ಪೆಟಿಷನ್ದಲ್ಲಿ ತೀರ್ಪನ್ನು ನೀಡ್ತಾ ಇದ್ದೇನೆ. ಸಾಕ್ಷಿ ಪುರಾವೆಗಳನ್ನು ಮತ್ತು ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಈ ನ್ಯಾಯಾಲಯವು ತೀರ್ಪು ನೀಡುವುದೇನೆಂದರೆ, ಶ್ರೀ ಸೀತಾರಾಮ್ ಅವರು ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿ ಚುನಾಯಿತರಾಗಿದ್ದಾರೆ ಎಂದು ರುಜುವಾತುಪಡಿಸುವಲ್ಲಿ ಗಾಂಧೀಜಿಯವರು ವಿಫಲರಾಗಿದ್ದಾರೆ. ಆದ್ದರಿಂದ ಈ ಚುನಾವಣಾ ಅರ್ಜಿಯನ್ನು ನ್ಯಾಯಾಲಯವು ವಜಾಗೊಳಿಸಿದೆ. ಹೇ ರಾಮ್, ಹೇ ಕೊನೆಗೂ ನನ್ನ ಜನ ನನಗೆ ಮೋಸ ಮಾಡಿತು. ಇದೇ ಪ್ರಜಾಪ್ರಭುತ್ವ ಭಾರತವನ್ನು ನಾನು ಕಾಣಲು ಈ ದೇಶಕ್ಕೆ ಮತ್ತೆ ಮರಳಿ ಬಂದೇನಾ? ಈ ಜನರ ಮೇಲೆ ನಾನು ಎಷ್ಟೊಂದು ಪ್ರೀತಿ ಪ್ರೇಮದಿಂದ ಮತ ಕುಡಿ ಎಂದು ವಿನಯದಿಂದ ಕೇಳಿದರೂ ಸಹಿತ ನನ್ನ ಲೆಕ್ಕಿಸದೆ ಇವತ್ತು ಆ ಭ್ರಷ್ಟನನ್ನು ಆಯ್ಕೆ ಮಾಡಿದ್ದಾರೆ. ಸ್ವಾಮಿ, ಭ್ರಷ್ಟನನ್ನು ಆಯ್ಕೆ ಮಾಡಿದೆ. ಇದು ಯಾವ ಅನ್ಯಾಯ ರಾಮ, ಇದು ಯಾವ ಅನ್ಯಾಯ? ನಾನಿನ್ನು ಬದುಕಲಾರೆ ರಾಮ. ಏನಾಯ್ತು ನೋಡಿ ಬಾಪೂಜಿ. ಹೇಳಿ ಬಾಪೂಜಿ. ಬಾಪೂಜಿಯವರ ಶರೀರ ತಣ್ಣಗಾಗಿದೆ. ಬಾಪೂಜಿ, ಬಾಪೂಜಿ ನಮ್ಮ ನಗಲಿ ಹೋದಿರ ಬಾಪೂಜಿ, ನಮ್ಮ ನಗಲಿ ಹೋದಿರ. ನಮ್ಮಂತ ಲಕ್ಷಾಂತರ ಯುವಕರಿಗೆ, ನಮ್ಮಂತ ಲಕ್ಷಾಂತರ ತರುಣರಿಗೆ ದಾರಿ ದೀಪವಾಗಿದ್ದ ಬಾಪೂಜಿ ಎಂದು ನಮ್ಮನ್ನು ಬಿಟ್ಟು ಹೋದಿರ. ಅಂದು ನಾಥೂರಾಮನು ನಿಮಗೆ ಗುಂಡಿಕ್ಕಿಕೊಂಡ. ಆಗ ನಿಮ್ಮ ದೇಹ ಮಾತ್ರ ಸತ್ತಿತ್ತು, ಆದರೆ ತಮ್ಮ ವಿಚಾರಗಳಿಗೆ ಸಾವಾಗಿರಲಿಲ್ಲ ಬಾಪೂಜಿ, ಸಾವಾಗಿರಲಿಲ್ಲ. ಇಂದು ಲಕ್ಷಾಂತರ ಮಂದಿ ನಾಥೂರಾಮ್ ಗೋಡ್ಸೆ ಅಂತವರು ನಿಮ್ಮ ತತ್ವಗಳನ್ನು ನಿತ್ಯ ಕೊಲೆ ಮಾಡುತ್ತಿದ್ದಾರೆ, ನಿಮ್ಮ ವಿಚಾರಗಳನ್ನು ನಿತ್ಯ ಕೊಲೆ ಮಾಡುತ್ತಿದ್ದಾರೆ. ತಾವು ಈ ದೇಶದ ಕಲ್ಪನೆ ಕಟ್ಟು ಯಾವುದನ್ನು ಮಾಡಬೇಡಿರಿ, ಯಾವುದನ್ನು ಮಾಡಬೇಕು, ಯಾವ ರೀತಿ ಇರಬೇಕು, ಮನುಷ್ಯರ ಬದುಕಿಗೆ ಏನು ಬೇಕು, ದೇಶದ ವ್ಯವಸ್ಥೆಗೆ ಏನು ಬೇಕು ಎಂದು ಚಿಂತನೆ ಮಾಡಿ
ಬರುತ್ತೀರಾ ಬಾಪೂಜಿ? ಬಾಪೂಜಿ ಮತ್ತೊಮ್ಮೆ ನಮ್ಮಲ್ಲಿ ಬರುತ್ತೀರಾ? ನಮಗಾಗಿ, ನಮ್ಮಂಥ ಲಕ್ಷಾಂತರ ಯುವಕರಿಗಾಗಿ ಒಂದು ಆಶಾ ಕಿರಣವಾಗಿ, ಒಂದು ನಿತ್ಯ ಬೆಳಗುವಂತಹ ದೀಪವಾಗಿ ಬರುತ್ತೀರಾ ಬಾಪೂಜಿ? ಬಾಪೂಜಿ ಮತ್ತೆ ಮರಳಿ ಬರುತ್ತೀರಾ ಬಾಪೂಜಿ? ಮತ್ತೆ ಮರಳಿ ಬರುತ್ತೀರಾ ಬಾಪೂಜಿ? ಮತ್ತೆ ಮರಳಿ ಬರುತ್ತೀರಾ?